ಯುವಕರು ಸತ್ತು ಹೋಗ್ತಾ ಇದ್ದಾರೆ. 22, 21, 18, 19 ಹುಡುಗಿಯರು ಎಲ್ಲ ನಮ್ಮ ವಿಧವೆಯರಾಗ್ತಾ ಇದ್ದಾರಪ್ಪ ಇವತ್ತಂತೇಳಿ. ಭಾಳ ನೋವಿನ ಮತ್ತು ಸತ್ಯ ಮಾತು. ಯಾಕಂದ್ರೆ ಈ ಸಾರಾಯಿಂದ ಸಾರಾಯಿಂದ ಒಬ್ಬನ ಹಾಳಾಗಿ ಹೋಗೋದಿಲ್ಲ, ಇಡೀ ಕುಟುಂಬ ಹಾಳಾಗಿ ಹೋಗಿಬಿಡುತ್ತೆ ಅಂಥದ್ದು. ಜೊತೆಗೆ ಅವನ ಆರ್ಥಿಕ ಪರಿಸ್ಥಿತಿ ಮೊದಲ ಹಾಳಾಗ್ಯದ, ಇನ್ನಷ್ಟು ಹಾಳಾಗಿ ಹೋಗಿಬಿಡುತ್ತೆ. ಯಾವ ಬೆಳೆಗೂ ಬೆಲೆ ಇಲ್ಲ, ಬೆಲೆ ಕೊಡೋದು ಇಲ್ಲ ಸರ್ಕಾರ. ನಾವು ಇನ್ನೊಬ್ಬರು ಆರೋಪ ಮಾಡೋದು ನಾವು ಸುಧಾ ವಿಚಾರ ಮಾಡ್ಬೇಕಲ್ಲ ಇವತ್ತು ರೈತರು. ಈಗ ಆ ದಿಶೆಯಲ್ಲೇ ನೀವು ಚಿಂತನೆ ಮಾಡ್ತಾ ಇರೋದು ಭಾಳ ಒಳ್ಳೆಯ ಕೆಲಸ. ಸಾರಾಯನ್ನು ಬ್ಯಾನ್ ಮಾಡಿಸಿ ಬಿಟ್ಟರೆ ಭಾಳ ಉತ್ತಮ. ಆ ದಿಶೆಯಲ್ಲಿ ಮೂವ್ಮೆಂಟ್ ಮಾಡ್ತಾ ಪ್ರತಿ ಹಳ್ಳಿಗೆ ಪ್ರತಿ ರೀತಿಯ ಹೋಗಿ ಮುಟ್ಟುವಂಥ ಕೆಲಸ ನಮ್ಮ ರೈತ ಸಂಘ ಮಾಡಿದರೆ ಭಾಳ ಶ್ರೇಷ್ಠ ಕೆಲಸ. ಈ ಶತಮಾನದ ಶ್ರೇಷ್ಠ ಕೆಲಸ. ಯಾಕಂದ್ರೆ ಯಾವುದೇ ಒಂದು ರೀತಿ ನಾವು ವಿಚಾರ ಮಾಡಿದಾಗ ಗಾಂಧಿಯಿಂದ ಸಹಿತ ಸಾಧ್ಯ ಆಗಲಿಲ್ಲ ಪಾಪ. ಅವರು ಇಡೀ ಜೀವಿತ ತುಂಬ ಹೇಳಿದರು ಸಾರಾಯಿ ಬ್ಯಾನ್ ಮಾಡಿರಿ. ಅವರ ಪ್ರೀತಿಯ ಶಿಷ್ಯ ನೆಹರೂಂದು ಆಗಲಿಲ್ಲ. ಅದರ ನಂತರ ಇವತ್ತು ದೇಶಭಕ್ತರು ಅಂತ ಹೇಳ್ಕೊಂಡು ಬಂದಂಥ ನಮ್ಮ BJPಗರಿಂದು ಸಹಿತ ಆಗ್ತಾಯಿಲ್ಲ. ಸ್ವದೇಶಿ ಮೂಮೆಂಟು ಹೌದು ಇದು ಸಾಕಷ್ಟು ಮಾತಾಡಿದ್ರು ನಮ್ಮ BJPಗರು. ನಮ್ಮ ವಾಜಪೇಯಿ ಅವರಾಯ್ತು, ನಮ್ಮ ಮೋದಿಯವರಾಯ್ತು, RSS ಅವರಾಯ್ತು. ಸಾರಾಯಿ ಬ್ಯಾನ್ ಮಾಡಬೇಕು, ಸಾರಾಯಿ ತಪ್ಪು ಅಂತ ಹೇಳಿದರು. ಅದು ಬ್ಯಾನ್ ಮಾಡೋದು ಸಾಹಸವನ್ನು ಇಲ್ಲಿವರೆಗೆ ಮೋದಿಯವರು ಮಾಡಲಿಲ್ಲ, ವಾಜಪೇಯಿ ಅವರು ಮಾಡಲಿಲ್ಲ, ಕಾಂಗ್ರೆಸ್ಸಿಗರಂತೆ ಮೊದಲ ಮಾಡಲಿಲ್ಲ. ಕಾಂಗ್ರೆಸ್ಸಿಗರು ಮಾಡಿದ ಮಹಾಪರಾಧವನ್ನು ಮುಂದುವರಿಸಿ ಹೊರಟಿದ್ದಾರೆ. ಯಾಕೆಂದರೆ ಇನ್ಕಮ್ ಬರ್ತದ್ರಿ ದೊಡ್ಡ ಪ್ರಮಾಣದಾಗ, ಲೋಕಲ್ ಕೆಲಸ ಮಾಡ್ಬೋದು ಅಲ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಊಟ ಮಾಡುವಂಥ ವ್ಯಕ್ತಿನೇ ಇಲ್ಲಂದ್ರೆ, ಬದುಕು ವ್ಯಕ್ತಿನೇ ಇಲ್ಲಂದ್ರೆ ಯಾವ ಉದ್ಧಾರ ಆಗ್ತದ್ರಿ? ಸಾರಾಯಿ ಕೊಡೋದು ಇಲ್ಲಿ ಮೈತನ ನಮ್ಮ ಕಣ್ಣು ನೋಡ್ತಾ ಇದ್ವಿ ಎಷ್ಟು ಹಾಳಾಗಿ ಹೋಗೋದನ್ನು, ಎಷ್ಟು ಹಾಳಾಗಿ ಹೋಗಿಲ್ಲ, ಎಷ್ಟು ಗುಳದಾರಿಗಳು ಹರಿದು ಹೋಗಿಲ್ಲ.